ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಒಂದು ಗಿಳಿಮರಿಯನ್ನು ತಂದು ಪಂಜರದಲ್ಲಿರಿಸಿ ಅದಕ್ಕೆ ಹಣ್ಣು ಹಂಪಲಗಳನ್ನು ಕೊಟ್ಟರೆ ಅದು ಸಂತೋಷವಾಗಿರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅದು ಕೂಡ ಸ್ವತಂತ್ರವಾಗಿ ಹಾರಾಡಬೇಕೆಂದು ಬಯಸುತ್ತದೆ. ಚಿಕ್ಕ ಪಕ್ಷಿಗೆ ಆ ರೀತಿ ಅನ್ನಿಸುವಾಗ ಇನ್ನು ಮನುಷ್ಯನಿಗೆ? ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿತು. ಅನೇಕ ಜನರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿತು. ನಮ್ಮ ಭಾರತ ದೇಶ ಪುಣ್ಯಭರಿತವಾದ ದೇಶ. ಇಲ್ಲಿ ಜನ್ಮವೆತ್ತುವುದು ಕೂಡ ಅನೇಕ ಜನ್ಮಗಳ ಪುಣ್ಯ ಎಂದು ಹೇಳಬಹುದು. ನಮ್ಮ ದೇಶದ ರೀತಿ ನೀತಿ ಸಂಸ್ಕೃತಿ ಅನುಕರಣೀಯ. ಇದಕ್ಕೆ ಒಂದು ನಿದರ್ಶನ ಹೇಳಬೇಕೆಂದರೆ, ಒಂದು ಸಲ ವಿದೇಶದಿಂದ ಒಬ್ಬ ವ್ಯಕ್ತಿ ಭಾರತಕ್ಕೆ ಪ್ರವಾಸ ಬಂದಿರುತ್ತಾರೆ. ಇಲ್ಲಿಯ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ತುಂಬ ಸಂತೋಷ ಪಡುತ್ತಾರೆ. ಹೀಗೆ ಪ್ರವಾಸ ಮಾಡುತ್ತಿರುವಾಗ ಅವರಿಗೆ ತುಂಬ ಬಾಯಾರಿಕೆ ಮತ್ತು ಹಸಿವು ಆಗುತ್ತದೆ. ಮುಂದೆ ಹೋಗುವುದಕ್ಕೆ ಕೂಡ ಆಗುವುದಿಲ್ಲ. ಆಗ ವಿಧಿ ಇಲ್ಲದೆ ಒಂದು ಮನೆಯ ಮುಂದೆ ಸುಮ್ಮನೆ ಕುಳಿತಿರುತ್ತಾರೆ. ಆಗ ಆ ಮನೆಯೊಡತಿ ಇವರನ್ನು ನೋಡಿ ಒಳಗೆ ಹೋಗಿ ನೀರು ತಂದು ಕೊಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಪಾನಕ ತಂದು ಕೊಡುತ್ತಾಳೆ. ನಂತರ ಊಟವನ್ನು ತಂದು ಕೊಡುತ್ತಾಳೆ. ಆಗ ಆ ವ್ಯಕ್ತಿ ಪಾನಕ ಕುಡಿದು ಊಟವನ್ನು ಮಾಡಿ ಸನ್ನೆಯಿಂದಲೇ ಧನ್ಯವಾದಗಳನ್ನು ತಿಳಿಸಿ ತನ್ನ ದೇಶಕ್ಕೆ ಹೋಗಿ ಒಂದು ಪುಸ್ತಕದಲ್ಲಿ ಬರೆಯುತ್ತಾರೆ, ಪ್ರಪಂಚದಲ್ಲಿ ಎಷ್ಟೋ ಶ್ರೀಮಂತ ರಾಷ್ಟ್ರಗಳಿವೆ, ಆದರೆ ಹೃದಯವಂತ ರಾಷ್ಟ್ರ ಎಂದರೆ ಅದು ಭಾರತ ಎಂದು. ಇಂತಹ ದೇಶದಲ್ಲಿ ಹುಟ್ಟಿದ ನಾವೇ ಧನ್ಯರು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.